if sin theta equal to sin alpha, then these are the four options. Theta plus alpha by 2 is any multiple of pi by 2, and theta minus alpha by 2 is any odd multiple of pi. Similarly, other three options are there. This question was asked in 2014. Given equation is sin theta equal to sin alpha. ಈ sin alpha na left side ತಗೊಂಡ್ರೆ we get sin theta minus sin alpha equal to 0. Sin theta minus sin alpha equal to 0. Formula ಇದೆ sin x minus sin y. Sin x minus sin y equal to 2 cos x plus y by 2. 2 cos x plus y by 2 into sin x minus y by 2 ಅಂತ ಫಾರ್ಮುಲಾ ಇದೆ. sin x minus sin y equal to 2 cos x plus y by 2 into sin x minus y by 2 ಅಂತ ಫಾರ್ಮುಲಾ ಇದೆ. ಇಲ್ಲಿ in place of x we have theta and in place of y we have alpha. ಇಲ್ಲಿ 2 cos theta plus alpha by 2 into sin theta minus alpha by 2 ಅಂತ ಆಗ್ತದೆ. ಸೊ ಈ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. Now applying this formula to this equation, we get 2 cos x plus y by 2. So here we have to write theta plus alpha by 2 into sine of theta minus alpha by 2 and it is equal to 0. ಈ 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 0 by 2 ಆಗುತ್ತೆ. ಇದು ಹೋಯ್ತು. ಸೊ 0 by 2 is nothing but 0. ಸೊ ಇದನ್ನ ಏನು ಮಾಡಿಬಿಡ್ಬೋದು, ನಾವು ಎಲಿಮಿನೇಟ್ ಮಾಡ್ಬೋದು. ಇಲ್ಲಿ 0 ಆಯಿತು, ಈ 2 ಆಯಿತು. ಸರಿ, ಡಿನಾಮಿನೇಟರ್ಲಿ 2 ಕ್ಯಾನ್ಸಲ್ ಆಯಿತು. ಅಂದರೆ 0 by 2 is nothing but 0. This happens only when cos of theta plus alpha by 2 equal to 0 or sin of theta minus alpha by 2 equal to 0. ಎರಡರಲ್ಲಿ ಯಾವುದಾದ್ರೂ ಒಂದು 0 ಆದರೆ ಈ ಪ್ರಾಡಕ್ಟ್ 0 ಆಗುತ್ತೆ. cos of theta plus alpha by 2 equal to 0 ಯಾವಾಗ 0 ಆಗುತ್ತೆ ಅಂತಂದರೆ when this argument, ಯಾವ ಆರ್ಗ್ಯುಮೆಂಟ್, theta plus alpha by 2 ಅನ್ನೋ ಆರ್ಗ್ಯುಮೆಂಟು ಒಂದು ವೇಳೆ ಆಡ್ ಮಲ್ಟಿಪಲ್ ಆಫ್ ಪೈ ಬೈ 2 ಆಗಿತ್ತು ಅಂದರೆ 2n plus 1 pi by 2 ಆಡ್ ಮಲ್ಟಿಪಲ್ ಆಫ್ ಪೈ ಬೈ 2 ಆಗಿರಬೇಕು. ಅಂದಾಗ ಮಾತ್ರ ಈ cos of theta plus alpha by 2 0 ಆಗುತ್ತೆ. ಇಲ್ಲ, ಇನ್ನೊಂದು ಸಿಚುವೇಶನ್ ಇಲ್ಲಿದೆ, sin of theta minus alpha by 2 equal to 0. ಇದು ಯಾವಾಗ ಆಗುತ್ತೆ ಅಂತಂದರೆ ಯಾವಾಗ ಈ ಆರ್ಗ್ಯುಮೆಂಟ್ ಯಾವುದು ಥೀಟಾ ಮೈನಸ್ ಆಲ್ಫಾ ಬೈ 2 ಇದು ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಪೈ ಆಗಬೇಕು, ಯಾವುದಾದ್ರೂ ಒಂದು ಮಲ್ಟಿಪಲ್ ಆಫ್ ಪೈ. ಸೊ ಕಾಸ್ 0 ಆಗಬೇಕು ಅಂತಂದರೆ ಆರ್ಗ್ಯುಮೆಂಟು ಆಡ್ ಮಲ್ಟಿಪಲ್ ಆಫ್ ಪೈ ಬೈ 2 ಆಗಿರಬೇಕು. ಸೈನ್ 0 ಆಗಬೇಕು ಅಂತಂದರೆ ಆರ್ಗ್ಯುಮೆಂಟು ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಪೈ ಆಗಿರಬೇಕು. ಎರಡರಲ್ಲಿ ಯಾವುದಾದ್ರೂ ಒಂದಾದರೂ ಕೂಡ ಪ್ರಾಡಕ್ಟ್ 0 ಆಗುತ್ತೆ. ಸೊ ಈ ಈಕ್ವೇಶನ್ ಹೋಲ್ಡ್ ಆಗುತ್ತೆ. ಇಲ್ಲಿಗೆ ಬನ್ನಿ, ಫಸ್ಟ್ ಆಪ್ಷನ್ ಥೀಟಾ ಪ್ಲಸ್ ಅಲ್ಫಾ ಬೈ 2 ಈಸ್ ಎನಿ ಮಲ್ಟಿಪಲ್ ಆಫ್ ಪೈ ಬೈ 2 ಅಂತ ಹೇಳ್ತೇನೆ. ಎನಿ ಮಲ್ಟಿಪಲ್ ಆಫ್ ಪೈ ಬೈ 2 ಅಲ್ಲ, ಆಡ್ ಮಲ್ಟಿಪಲ್ ಆಫ್ ಪೈ ಬೈ 2 ಇರಬೇಕು. ಸೊ ಆಪ್ಷನ್ ಎ ರಾಂಗ್. ಇನ್ನು ಆಪ್ಷನ್ ಬಿ ಬಂದರೆ ಥೀಟಾ ಪ್ಲಸ್ ಅಲ್ಫಾ ಬೈ 2 ಈಸ್ ಎನಿ ಆಡ್ ಮಲ್ಟಿಪಲ್ ಆಫ್ ಪೈ ಬೈ 2 ಅಂತ ಇದೆ. ಇಲ್ಲಿ ಥೀಟಾ ಮೈನಸ್ ಆಲ್ಫಾ ಬೈ 2 ಈಸ್ ಎನಿ ಮಲ್ಟಿಪಲ್ ಆಫ್ ಪೈ ಅಂತ ಇದೆ. ಇದು ಓಕೆ, ಆದರೆ ಒಂದು ಸಮಸ್ಯೆ ಏನು ಅಂತಂದರೆ ಇಲ್ಲಿ ಆ್ಯಂಡ್ ಇದೆಯಲ್ಲ, ಇದೇನಾಗಬೇಕು ಅಂತಂದರೆ ಆ್ಯಕ್ಚುಲಿ ಆರ್ ಆಗಬೇಕು. ಆ್ಯಂಡ್ ಇದ್ದರೆ ಒಂದು ರೀತಿ ತಪ್ಪೆ ಅದು. ಯಾಕಂದರೆ ಆ್ಯಂಡ್ ಅಂತಂದರೆ ಎರಡೂ ಕೂಡ ಈಕ್ವಲ್ ಟು 0 ಆಗಬೇಕು ಅಂತ. ನಾಟ್ ನೆಸಸರಿ. ಈ ಪ್ರಾಡಕ್ಟ್ 0 ಆಗಬೇಕು ಅಂತಂದರೆ ಐದರ್ ಆಫ್ ದೀಸ್ ಟು ಶುಡ್ ಬಿ ಈಕ್ವಲ್ ಟು 0. ನಾಟ್ ನೆಸಸರಿ ದಟ್ ಬೋತ್ ಆಫ್ ದೆಮ್ ಶುಡ್ ಬಿ ಈಕ್ವಲ್ ಟು 0. ಎರಡೂ ಈಕ್ವಲ್ ಟು 0 ಆಗಬೇಕಂತೇನು ರೂಲ್ ಇಲ್ಲ. ಎರಡರಲ್ಲಿ ಯಾವುದಾದ್ರೂ ಒಂದು. ದೇರ್ ಫೋರ್ ಒಂದು ಥೀಟಾ ಪ್ಲಸ್ ಅಲ್ಫಾ ಬೈ 2 ಆಡ್ ಮಲ್ಟಿಪಲ್ ಆಫ್ ಪೈ ಬೈ 2 ಆದರೂ ಪ್ರಾಡಕ್ಟ್ 0 ಆಗುತ್ತೆ. ಇಲ್ಲ ಥೀಟಾ ಮೈನಸ್ ಅಲ್ಫಾ ಬೈ 2 ಇದು ಎನಿ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಪೈ ಆದರೂ ಕೂಡ 0 ಆಗುತ್ತೆ. ಹಾಗಾಗಿ ಈ ಆ್ಯಂಡ್ ಅನ್ನೋದನ್ನ ತೆಗೆದು ಸಪೋಸ್ ಇದು ಆರ್ ಇತ್ತು ಅಂತಂದರೆ ಆಪ್ಷನ್ ಬಿನೇ ಕರೆಕ್ಟ್ ಆನ್ಸರ್. ಇನ್ನು ಥರ್ಡ್ ಆಪ್ಷನ್ಗೆ ಬಂದರೆ ಥೀಟಾ ಪ್ಲಸ್ ಆಲ್ಫಾ ಈಸ್ ಎನಿ ಮಲ್ಟಿಪಲ್ ಆಫ್ ಪೈ ಬೈ 2 ಇರ್ತಿದೆ. ನೋ, ಆಲ್ರೆಡಿ ಹೇಳಿದ್ನಲ್ಲ ನಾನು, ಎನಿ ಮಲ್ಟಿಪಲ್ ಅಲ್ಲ, ಎನಿ ಆಡ್ ಮಲ್ಟಿಪಲ್ ಆಫ್ ಪೈ ಬೈ 2 ಇರಬೇಕು. ಸೊ ಆಪ್ಷನ್ ಸಿ ರಾಂಗ್. ಆಪ್ಷನ್ ಡಿ ಈವನ್ ಮಲ್ಟಿಪಲ್ ಆಫ್ ಪೈ ಬೈ 2 ಅಂತ ಇದೆ. ನೋ, ಇಟ್ ಶುಡ್ ಬಿ ಆಡ್ ಮಲ್ಟಿಪಲ್ ಆಫ್ ಪೈ ಬೈ 2. ಸೊ ಇದೊಂದನ್ನು ಚೇಂಜ್ ಮಾಡಿದರೆ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆಪ್ಷನ್ ಆಗುತ್ತೆ.
ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಫ್ tan x equal to 3/4 and x lies in the interval pi to 3π/2, then the value of cos of x/2 is cos x/2. ಕಾಸ್ ಮತ್ತು ಟ್ಯಾನ್ ಇವೆರಡನ್ನ ರಿಲೇಟ್ ಮಾಡ್ತಕ್ಕಂಥ ಒಂದು ಐಡೆಂಟಿಟಿ ಇದೆ. ನಮಗೆ ಗೊತ್ತಿರೋದು tan x equal to 3/4 ಅಂತ. ಈ ಟ್ಯಾನ್ ಅನ್ನ ಮತ್ತು ಕಾಸ್ ನ ರಿಲೇಟ್ ಮಾಡೋಂಥ ಒಂದು ಐಡೆಂಟಿಟಿ ನಮಗೆ ಗೊತ್ತಿದೆ. ಯಾವುದು ಅಂತಂದ್ರೆ 1 + tan square x 1 + tan square x equal to secant square x. ಕಾಸ್ ನ ಎಲ್ಲಿ ಇದು ರಿಲೇಟ್ ಮಾಡುತ್ತೆ ಅಂತಂದ್ರೆ ಕಾಸ್ ನ ರೆಸಿಪ್ರೋಕಲ್ಲೇ ಸೀಕೆಂಟ್. ಸೊ ಸೀಕೆಂಟ್ ಗೊತ್ತಾಯ್ತು ಅಂತಂದ್ರೆ ಕಾಸ್ ಗೊತ್ತಾಗುತ್ತೆ. ಅಲ್ಲಿಂದ ನಾವು x/2 ನ ಆಮೇಲೆ ಎಕ್ಸ್ಟ್ರಾಕ್ಟ್ ಮಾಡೋಣ. 1 + tan x ಅಂತಂದ್ರೆ 3/4. ಇಲ್ಲಿ tan ಸ್ಕ್ವೇರ್ ಇರೋದ್ರಿಂದ 3/4 ಹೋಲ್ ಸ್ಕ್ವೇರ್ ಆಗುತ್ತೆ. 3 ನ ಸ್ಕ್ವೇರ್ ಮಾಡಿದ್ರೆ 9, 4 ನ ಸ್ಕ್ವೇರ್ ಮಾಡಿದ್ರೆ 16 ಅಂಡ್ ಇಟ್ ಈಸ್ ಈಕ್ವಲ್ ಟು secant square x. ಎಲ್ಸಿಎಂ ತಗೊಳ್ರಿ. ಇಲ್ಲಿ 16 + 9, 16 + 9 means 25 divided by 16 and it is equal to secant square x. Secant square x equal to 25/16 ಆಗೋದಾದ್ರೆ secant x is equal to ± 5/4. secant x equal to ± 5/4. ಓಕೆ, ಈಗ ಪ್ಲಸ್ ತಗೊಳ್ಬೇಕಾ ಮೈನಸ್ ತಗೊಳ್ಬೇಕಾ ಅನ್ನೋದು ಕ್ವಶನ್. secant x equal to ಪ್ಲಸ್ ಮತ್ತು ಮೈನಸ್ ಅನ್ನು ಡಿಸೈಡ್ ಮಾಡೋದು ಯಾವುದು ಅಂತಂದ್ರೆ ಈ ಆರ್ಗ್ಯುಮೆಂಟ್ ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ ಅನ್ನೋದು. ಎಕ್ಸ್ ಲೈಸ್ ಇನ್ ಬಿಟ್ವೀನ್ ಪೈ ಟು 3π/2. ಪೈ ಟು 3π/2 ಅಂತಂದ್ರೆ ಇದು 0, ಇದು π/2, ಇದು ಪೈ, ಇದು 3π/2. ಪೈ ಮತ್ತು 3π/2 ನಡುವೆ ಇದೆ ಅಂತಂದ್ರೆ ಆಂಗಲ್ ಲೈಸ್ ಇನ್ ದ ಇಂಟರ್ವಲ್ ಪೈ ಟು 3π/2 ಮೀನ್ಸ್ ಥರ್ಡ್ ಕ್ವಾಡ್ರೆಂಟ್. ಆರ್ಗ್ಯುಮೆಂಟ್ ಎಲ್ಲಿದೆ? ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಇದೆ. ಅಕಾರ್ಡಿಂಗ್ ಟು ASTC ರೂಲ್ ನಿಮ್ಗೆ ಗೊತ್ತಿರಬಹುದು, ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಆಲ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್. ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್ ಓನ್ಲಿ ಸೈನ್ ಅಂಡ್ ಕೊಸೆಕ್ ಆರ್ ಪಾಸಿಟಿವ್. ಯಾವ ರೂಲ್ ಇದು? ASTC. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಆಲ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್. ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಅಂಡ್ ಕೊಸೆಕ್ ಆರ್ ಪಾಸಿಟಿವ್. ಇನ್ ದ ಥರ್ಡ್ ಕ್ವಾಡ್ರೆಂಟ್ ಟ್ಯಾನ್ ಅಂಡ್ ಕಾಟ್ ಆರ್ ಪಾಸಿಟಿವ್. ಮೀನ್ಸ್ ವಾಟ್? ಸೀಕೆಂಟ್ ಈಸ್ ನೆಗೆಟಿವ್. ಇನ್ನು ಫೋರ್ತ್ ಕ್ವಾಡ್ರೆಂಟ್ ಬಂದಾಗ ಯಾವುದು? ಕಾಸ್ ಅಂಡ್ ಸೆಕ್ ಆರ್ ಪಾಸಿಟಿವ್. ಸೊ ಇಲ್ಲಿ ನಮ್ಮ ಎಕ್ಸ್ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಇರೋದ್ರಿಂದ ಇಲ್ಲಿ ಟ್ಯಾನ್ ಮತ್ತು ಕಾಟ್ ಪಾಸಿಟಿವ್ ಇರ್ತವೆ. ನನ್ನ ಹತ್ರ ಇರೋದು ಸೀಕೆಂಟ್ ಎಕ್ಸ್ ಆಗಿರೋದ್ರಿಂದ ಇಟ್ ವಿಲ್ ಬಿ ನೆಗೆಟಿವ್. ದೇರ್ಫೋರ್ ಸೀಕೆಂಟ್ ಎಕ್ಸ್ ಈಕ್ವಲ್ ಟು -5/4 ನ ತಗೊಳ್ಬೇಕು. ಯಾಕಂದ್ರೆ ಇಂಟರ್ವಲ್ ಸಲುವಾಗಿ. ಸೀಕೆಂಟ್ ಎಕ್ಸ್ ಸಿಕ್ಕರೆ ಅದನ್ನ ರೆಸಿಪ್ರೋಕಲ್ ತಗೊಳ್ರಿ ಕಾಸ್ ಎಕ್ಸ್ ಅಂಡ್ ಇಟ್ ಇಸ್ ಈಕ್ವಲ್ ಟು -4/5. ನಮಗೆ ಕಾಸ್ ಎಕ್ಸ್ ಸಿಕ್ಕಿದೆ, ಆದ್ರೆ ಕೇಳಿರೋದೇನ್ ಗೊತ್ತಾ? ಕಾಸ್ x/2. ಓಕೆ, ಈಗ ಒಂದು ಐಡೆಂಟಿಟಿ ಇದೆ. ಏನು ಅಂತಂದ್ರೆ ಕಾಸ್ 2x ಈಕ್ವಲ್ ಟು 2 cos square x - 1 ಅಂತ ಇದೆ. ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಕಾಸ್ 2x ಈಕ್ವಲ್ ಟು 2 cos square x - 1. ಈ ಆರ್ಗ್ಯುಮೆಂಟ್ ಅನ್ನ ನಾವೇನಾದ್ರೂ ಡಿವೈಡ್ ಬೈ 2 ಮಾಡಿದ್ರೆ ಇಲ್ಲಿ ಡಿವೈಡ್ ಬೈ 2 ಮಾಡಿ, ಇಲ್ಲೂ ಕೂಡ ಡಿವೈಡ್ ಬೈ 2 ಮಾಡಬೇಕು. ಸೊ ಡಿವೈಡ್ ಬೈ 2 ಮಾಡಿದ್ರೆ ಏನಾಗುತ್ತಾ? ಅವಾಗ ಕಾಸ್ x ಈಕ್ವಲ್ ಟು 2 cos square x/2 -1. ಈ ಆರ್ಗ್ಯುಮೆಂಟ್ಗೂ ಈ ಆರ್ಗ್ಯುಮೆಂಟ್ಗೂ ಏನು ವ್ಯತ್ಯಾಸ ಇಲ್ಲ, ಎರಡು ಒಂದೇ. ಇನ್ ಪ್ಲೇಸ್ ಆಫ್ x ನನಗೆ x/2 ಬೇಕಾಗಿತ್ತು, ಡಿವೈಡ್ ಬೈ 2 ಮಾಡಿದ್ದೀನಿ. ಸೊ ಕಾಸ್ x ಈಕ್ವಲ್ ಟು 2 cos square x/2 -1 ಆಯ್ತು. ನನ್ನ ಹತ್ರ ಇರೋದು ಕಾಸ್ x, ಇಲ್ಲಿ ನೋಡಿ ಕಾಸ್ ಸ್ಕ್ವೇರ್ x/2. ಸೊ ನನಗೆ ಬೇಕಾಗಿರೋದು ಕಾಸ್ x/2. ಇಲ್ಲಿಂದ ನಾನೇನ್ ಮಾಡ್ಬೋದು? ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬಹುದು. ಓಕೆ, ಕಾಸ್ x ನ -4/5 ಅಂತ ರೀಪ್ಲೇಸ್ ಮಾಡಿ -4/5. -1 ಈ ಕಡೆ ಬಂದ್ರೆ +1 ಅಂಡ್ ಇಟ್ ಇಸ್ ಈಕ್ವಲ್ ಟು 2 cos square x/2. ನಾವು ಟೇಕ್ ಎಲ್ಸಿಎಂ. ಇಲ್ಲಿ 5 ಇದೆ ಅಂತಂದ್ರೆ ಎಲ್ಸಿಎಂ 5 ಬರುತ್ತೆ. ಸೊ 5 1s are 5. 5 - 4 ಅಂದ್ರೆ 1. ವಿ ಗೆಟ್ 1/5. ಇಟ್ ಈಸ್ ಈಕ್ವಲ್ ಟು 2 cos square x/2. ಈಗ 2 ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ 2 ಕೆಳಗಡೆ ಬಂದ್ರೆ 5 2s are 10 ಆಗುತ್ತೆ. ದೇರ್ಫೋರ್ ವಿ ಗೆಟ್ cos square x/2 ಈಕ್ವಲ್ ಟು 1/10. cos square ಈಕ್ವಲ್ ಟು 1/10 ಆದ್ರೆ cos x ಈಕ್ವಲ್ ಟು ಅಗೈನ್ ಟೇಕಿಂಗ್ ಸ್ಕ್ವೇರ್ ರೂಟ್, ಬಟ್ ಸ್ಕ್ವೇರ್ ಇರೋದ್ರಿಂದ ಪ್ಲಸ್ ಆರ್ ಮೈನಸ್ ರೂಟ್ 1/10 ಆಗುತ್ತೆ. ಒಂದು ಸ್ಕ್ವೇರ್ ರೂಟ್ 1, 10ಗೆ ಸ್ಕ್ವೇರ್ ರೂಟ್ ಇಲ್ಲ, ಸೊ ರೂಟ್ 10. ಪ್ಲಸ್ ಆರ್ ಮೈನಸ್ ಇದೆ, ಅಗೈನ್ ಮತ್ತೆ ಡಿಸೈಡ್ ಮಾಡಬೇಕು ಈಗ ಯಾವ ವ್ಯಾಲ್ಯೂ ಬರುತ್ತೆ ಅಂತ. ಆದ್ರೆ ಆರ್ಗ್ಯುಮೆಂಟ್ ಈಗ ಎಕ್ಸ್ ಇಲ್ಲ, x/2 ಇದೆ. x/2 ಇದೆ ಅಂತಂದ್ರೆ ಈ ಇನ್ಇಕ್ವಾಲಿಟಿಗೆ ಡಿವೈಡ್ ಬೈ 2 ಮಾಡಬೇಕು. ಎಲ್ಲಾ ಕಡೆ ಡಿವೈಡ್ ಬೈ 2 ಮಾಡಿದ್ರೆ
ಇದು ಪೈ ಬೈ 2 ಆಯಿತು, ಇದು ಎಕ್ಸ್ ಬೈ 2 ಆಯಿತು, ಇದು 3 ಪೈ ಬೈ 2 ಇಂಟು 2 4 ಆಗಿಬಿಡ್ತದೆ 4. ಈಗ ಎಕ್ಸ್ ಬೈ 2 ಅನ್ನೋದು ಯಾವ ಕ್ವಾಡ್ರೆಂಟ್ ಅಲ್ಲಿ ಬಂತು ಅಂತಂದ್ರೆ ಪೈ ಬೈ 2 ಅಂದ್ರೆ 90 ಡಿಗ್ರಿ, 3 ಪೈ ಬೈ 4 ಪೈ ಬೈ 4 ಮೀನ್ಸ್ 45 ಡಿಗ್ರಿ, 135 ಡಿಗ್ರಿ ಆಯಿತು. 3 ಪೈ ಬೈ 4 ಅಂದ್ರೆ 135 ಡಿಗ್ರಿ. ಸೊ ಇದು ಸೆಕೆಂಡ್ ಕ್ವಾಡ್ರೆಂಟಿಗೆ ಬಂದ್ಬಿಡ್ತೀವಿ. ಈಗ ಸೆಕೆಂಡ್ ಕ್ವಾಡ್ರೆಂಟಿಗೆ ಬಂತು. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತಂದ್ರೆ ಇಟ್ ಈಸ್ ನೆಗೆಟಿವ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ದೇರ್ ಫೋರ್ ವಿ ಹ್ಯಾವ್ ಟು ಟೇಕ್ ಕಾಸ್ ಎಕ್ಸ್ ಬೈ 2 ಈಕ್ವಲ್ ಟು -1/√10. ಯಾಕೆಂದ್ರೆ ಆಪ್ಷನ್ಸ್ ನೋಡಿ +1/√10 ಕೂಡ ಇದೆ, -1/√10 ಕೂಡ ಇದೆ. ಆದ್ರೆ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತೇಳಿ ನಾವು ಡಿಸೈಡ್ ಮಾಡಿ ಆಮೇಲೆ ತಗೋಬೇಕು. ಇಲ್ಲಿ ಎಕ್ಸ್ ಬೈ 2 ಇರೋದ್ರಿಂದ ನಮಗೆ ಕೊಟ್ಟಿರ್ತಕ್ಕಂಥ ಇನ್ಇಕ್ವಾಲಿಟಿ ಏನಿತ್ತಲ್ಲ ಪೈ ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ 3 ಪೈ ಬೈ 2 ಅಂತ ಇತ್ತು. ಇಲ್ಲೇನ್ ಮಾಡಿದೀನಿ ಡಿವೈಡ್ ಬೈ 2 ಅಂತ ಮಾಡಿದ್ದೀನಿ. ಪಾಸಿಟಿವ್ ನಂಬರ್ ಇಂದ ಡಿವೈಡ್ ಮಾಡ್ತಾ ಇರೋದ್ರಿಂದ ಇನ್ಇಕ್ವಾಲಿಟಿ ಏನು ಚೇಂಜ್ ಆಗಲ್ಲ. ಈಗ ಎಕ್ಸ್ ಬೈ 2 ಅನ್ನೋದು ಯಾವ ಕ್ವಾಡ್ರೆಂಟ್ ಒಳಗಡೆ ಬಂತು ಅಂತಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಒಳಗಡೆ ಬಂತು. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ನೆಗೆಟಿವ್ ಇದೆ, ಸೊ ವಿ ಹ್ಯಾವ್ ಟು ಕನ್ಸಿಡರ್ ನೆಗೆಟಿವ್ 1/√10. ಸೊ ಆಪ್ಷನ್ ಎ ಕರೆಕ್ಟ್. Option A is the correct option. Next question. In a triangle ABC, A into B cos C minus C into cos B. A cos C minus C cos B equal to 2014 ಅಲ್ಲಿ ಆಗಿರೋದ್ರಿಂದ ಈ ಕ್ವಶನ್ಸ್ನೆಲ್ಲ ಕೇಳಿದ್ದಾರೆ. ಮೇ ಬಿ ಈಗ ಇದನ್ನೆಲ್ಲನೂ ತೆಗೆದುಬಿಟ್ಟಿದ್ದಾರೆ. ಇದನ್ನೆಲ್ಲನೂ ಸೈನ್ ರೂಲ್ ಕೊಸೈನ್ ರೂಲ್ ಅಂತೆಲ್ಲ ಬರ್ತಿತ್ತು. ಆ ರೂಲ್ ಮೇಲೆ ಈ ಕ್ವಶನ್ಸ್ ಇದೆ. ಮೇ ಬಿ ಬೇರೆ ಎಕ್ಸಾಮ್ಗಳಿಗೂ ಕೂಡ ಹೆಲ್ಪ್ ಆಗ್ಬೋದು. ಹಾಗಾಗಿ ಈ ಕ್ವಶನ್ಸ್ ಯಾವುದೇ ರೀತಿ ಡಿಸ್ಟರ್ಬ್ ಮಾಡಲಾರ್ದೆ ನಾನು ತಗೊಂಡಿದ್ದೀನಿ. ಗಿವನ್ ಕಂಡೀಷನ್ ಈಸ್ ಎ ಇಂಟು ಬಿ ಕಾಸ್ ಸಿ ಮೈನಸ್ ಸಿ ಕಾಸ್ ಬಿ. ಇದು ಕೊಟ್ಟಿರೋಂಥ ಕಂಡೀಷನ್. ನಮಗೆ ಕೊಸೈನ್ ರೂಲ್ ಗೊತ್ತಿರಬೇಕು. ಏನಿದೆ ಕೊಸೈನ್ ರೂಲ್ ಅಂತಂದ್ರೆ ಕಾಸ್ ಸಿ ಈಕ್ವಲ್ಸ್ ಟು ಇಲ್ಲಿದೆಯಲ್ಲ ಈ ಕಾಸ್ ಸಿ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 2ab. ಇನ್ನು ಕಾಸ್ ಬಿ ಅಂತ ಬರೆದ್ರೆ ನೋಡಿ ಇಲ್ಲಿ ಈ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ಬೇಕು ನಾವು. ಪ್ಯಾಟರ್ನ್ ಏನಿದೆ ಇಲ್ಲಿ ಸಿ ಇದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಈ ಸಿ ಅನ್ನೋದು ನೆಗೆಟಿವ್ ಅಲ್ಲಿ ಬಂದಿದೆ, ಬಿ ಇದೆ ಅಂತಂದ್ರೆ ಬಿ ಅನ್ನೋದು ನೆಗೆಟಿವ್ ಅಲ್ಲಿ ಬರಬೇಕು. ಸೊ ಉಳಿದ ಎಲ್ಲ ಎರಡು ಟರ್ಮ್ಗಳು ಪಾಸಿಟಿವ್ ಅಲ್ಲಿ ಇರಬೇಕು. ಎ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಇಲ್ಲಿ ಪಾಸಿಟಿವ್ ಇರೋಂಥ ಟರ್ಮ್ಸ್ಗಳೇ 2 ಇಂಟು ಅಂತ ಬರೋದು, ಅಂದ್ರೆ 2ac ಆಗುತ್ತೆ. ಇಲ್ಲ ನಾನು ಕಾಸ್ ಎ ಅಂತ ಬರೆಯೋದಾದ್ರೆ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2bc. ಇವುಗಳನ್ನ ಏನಂತ ಕರಿತೀವಿ ಅಂತಂದ್ರೆ ಕೊಸೈನ್ ರೂಲ್ ಅಂತ ಕರಿತೀವಿ. ಇಲ್ಲಿ ಅವುಗಳನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಇಂಟು ಬಿ ಕಾಸ್ ಸಿ ಇದೆ, ಕಾಸ್ ಸಿ ಮೀನ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಇದಿದೆ. ಓಕೆ, ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್, ಒಂದು ನಿಮಿಷ, ಈ ಎನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಎ ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಎ ಇಂಟು ಬಿ ಈಸ್ ಎ ಬಿ ಕಾಸ್ ಸಿ ಮೈನಸ್ ಎ ಇಂಟು ಸಿ ಈಸ್ ಎ ಸಿ ಕಾಸ್ ಬಿ. ಓಕೆ, ಈಗ ಕಾಸ್ ಸಿ ಮತ್ತು ಕಾಸ್ ಬಿ ನ ಸಬ್ಸ್ಟಿಟ್ಯೂಟ್ ಮಾಡಿ. ಕಾಸ್ ಸಿ ಅಂತಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 2ab ಮೈನಸ್ ಇದು ಕಾಸ್ ಸಿ ಎ ಸಿ ಇಂಟು ಕಾಸ್ ಬಿ ಅಂತಂದ್ರೆ ಎ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ 2ac. You can observe here AB gets cancelled, AC also gets cancelled. What is remaining is 1/2. ಎರಡು ಕಡೆ 1/2 ಇದೆ, 1/2 ಕಾಮನ್ ತೆಗೆದುಬಿಡ್ತೀನಿ ನಾನು. 1/2 ಕಾಮನ್ ತೆಗೆದ್ರೆ ಫಸ್ಟ್ ಬ್ರಾಕೆಟ್ ಅಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಇದೆ. ಸೆಕೆಂಡ್ ಬ್ರಾಕೆಟ್ ಅಲ್ಲಿ ಎ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದೆ. ಬಟ್ ಈ ಬ್ರಾಕೆಟ್ ಈ ಮೈನಸ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಇರೋದ್ರಿಂದ ಈ ಮೈನಸ್ ನ ಒಳಗಡೆ ಮಲ್ಟಿಪ್ಲೈ ಮಾಡಿ ಬರೆದು ಬಿಡ್ತೀನಿ. ಮೈನಸ್ ಇಂಟು ಪ್ಲಸ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಸಿ ಸ್ಕ್ವೇರ್ ಅಂಡ್ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ ಬಿ ಸ್ಕ್ವೇರ್. ಏನಾದ್ರೂ ಕ್ಯಾನ್ಸಲ್ ಆಗುತ್ತಾ ಅಂತಂದ್ರೆ ಎ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಉಳಿದಂಗೆ ಬಿ ಸ್ಕ್ವೇರ್ 2b ಸ್ಕ್ವೇರ್ ಆಯಿತು. ಅಂಡ್ ಮೈನಸ್ ಸಿ ಸ್ಕ್ವೇರ್ ಇಸ್ ಮೈನಸ್ 2c ಸ್ಕ್ವೇರ್. ಹೊರಗಡೆ 1/2 ಇದೆ. ಅಗೇನ್ 2 ಕಾಮನ್ ಬರುತ್ತೆ, ಹೊರಗಡೆ 1/2 ಇದೆ. ಈ ಬ್ರಾಕೆಟ್ ಇಂದ 2 ಕಾಮನ್ ಬಂದ್ರೆ
ಬ್ರಾಕೆಟ್ ಒಳಗಡೆ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್, ಟು ಕ್ಯಾನ್ಸಲ್ ಆದ್ರೆ ನಮ್ಗೆ ಆನ್ಸರ್ ಏನ್ ಬಂತು ಅಂದ್ರೆ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್. ದೇರ್ ಫೋರ್ ಆಪ್ಷನ್ ಸಿ ಕರೆಕ್ಟ್. ಅಂದ್ರೆ ಈ ಕ್ವಶನ್ ಸಾಲ್ವ್ ಮಾಡಬೇಕು ಅಂತಂದ್ರೆ ನಿಮ್ಗೆ ಕೊಸೈನ್ ರೂಲ್ ಗೊತ್ತಿರಬೇಕು. ಇವುಗಳೇ ಕೊಸೈನ್ ರೂಲ್ಗಳು. ನೆಕ್ಸ್ಟ್ ಕ್ವಶನ್, ದ ವ್ಯಾಲ್ಯೂ ಆಫ್ ಟ್ಯಾನ್ 1 ಡಿಗ್ರಿ, ಇದು ಆಕ್ಚುಲಿ ಇಂಟು ಅಲ್ಲ ಪ್ಲಸ್, ಇದು ಇಲ್ಲಿ ನಡುವೆ ಇಲ್ಲಿ ಪ್ಲಸ್ ಇರಬೇಕು, ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಟ್ಯಾನ್ 1 ಡಿಗ್ರಿ ಪ್ಲಸ್ ಟ್ಯಾನ್ 89 ಡಿಗ್ರಿ. ಸೊ ಅದರ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಟ್ಯಾನ್ 1 ಡಿಗ್ರಿ ಪ್ಲಸ್ ಟ್ಯಾನ್ 89 ಡಿಗ್ರಿನ ನಾನು 90 ಡಿಗ್ರಿ ಮೈನಸ್ 1 ಡಿಗ್ರಿ ಅಂತ ಬರೀತೀನಿ. ನೆಕ್ಸ್ಟ್ ಬರೆಯುವಾಗ ಈ ಡಿಗ್ರಿಗಳನ್ನು ಆದಷ್ಟು ಅವಾಯ್ಡ್ ಮಾಡ್ತೀನಿ ನಾನು, ಬಟ್ ಎನಿಹೋ ಬರೆಯೋಣ ಬಿಡಿ. ಟ್ಯಾನ್ 1 ಡಿಗ್ರಿ ಪ್ಲಸ್ ಟ್ಯಾನ್ 90 ಡಿಗ್ರಿ ಮೈನಸ್ 1 ಡಿಗ್ರಿ ಅಂತಂದ್ರೆ 89 ಡಿಗ್ರಿ. ಟ್ಯಾನ್ 90 ಮೈನಸ್ ಥೀಟಾ ಅಂತಂದ್ರೆ ಕಾಟ್ ಥೀಟಾ. ಟ್ಯಾನ್ 90 ಮೈನಸ್ ಥೀಟಾ ಅಂದ್ರೆ ಕಾಟ್ ಥೀಟಾ. ಸೊ ಕಾಟ್ ಥೀಟಾ ಅಂತಂದ್ರೆ 1 ಡಿಗ್ರಿ ಇದೆ, ಸೊ ಕಾಟ್ 1 ಡಿಗ್ರಿ. ಓಕೆ, ಇಟ್ ಈಸ್ ಈಕ್ವಲ್ ಟು ಟ್ಯಾನ್ 1 ಡಿಗ್ರಿ, ಲೆಟ್ ಇಟ್ ಬಿ ಆಸ್ ಇಟ್ ಈಸ್, ಪ್ಲಸ್, ಅಥವಾ ಒಂದು ಕೆಲಸ ಮಾಡಿಬಿಡೋಣ, ಟ್ಯಾನ್ ಮತ್ತು ಕಾಟ್ನ ಇನ್ ಟರ್ಮ್ಸ್ ಆಫ್ ಸೈನ್ ಬರ್ಬೇಡ. ಟ್ಯಾನ್ ಮತ್ತು ಕಾಟ್ನ ಇನ್ ಟರ್ಮ್ಸ್ ಆಫ್ ಸೈನ್ ಇಟ್ ಇಸ್ ಈಕ್ವಲ್ ಟ್ಯಾನ್ 1 ಡಿಗ್ರಿನ ನಾವೇನಂತ ಬರಿಬಹುದು ಅಂದ್ರೆ ಸೈನ್ 1 ಡಿಗ್ರಿ ಡಿವೈಡ್ ಬೈ ಕಾಸ್ 1 ಡಿಗ್ರಿ ಅಂತ ಬರಿಬಹುದು. ಟ್ಯಾನ್ ಥೀಟಾ ಅಂದ್ರೆ ಸೈನ್ ಥೀಟಾ ಬೈ ಕಾಸ್ ಥೀಟಾ, ದಟ್ಸ್ ವೈ. ಕಾಟ್ ನ ಕಾಸ್ ಬೈ ಸೈನ್ ಅಂತ ಬರಿಬಹುದು. ಸೊ ಕಾಸ್ 1 ಡಿಗ್ರಿ ಡಿವೈಡೆಡ್ ಬೈ ಸೈನ್ 1 ಡಿಗ್ರಿ. ಓಕೆ, ನಾವು ಟೇಕ್ ದ ಎಲ್ಸಿಎಂ. ಎಲ್ಸಿಎಂ ಏನ್ ಬರುತ್ತೆ ಅಂದ್ರೆ ಸೈನ್ 1 ಡಿಗ್ರಿ ಇಂಟು ಕಾಸ್ 1 ಡಿಗ್ರಿ ಅಂತ ಬರ್ತದೆ. ಸೈನ್ 1 ಡಿಗ್ರಿ ಇಂಟು ಕಾಸ್ 1 ಡಿಗ್ರಿ, ಇದು ಎಲ್ಸಿಎಂ. ಸೊ ಸೈನ್ ಈ ಕಡೆ ಮಲ್ಟಿಪ್ಲೈ ಆಗಬೇಕು, ಕಾಸ್ ಇಲ್ಲಿ ಮಲ್ಟಿಪ್ಲೈ ಆಗಬೇಕು. ಸೈನ್ ಇಲ್ಲಿ ಮಲ್ಟಿಪ್ಲೈ ಆದ್ರೆ ಸೈನ್ ಇಂಟು ಸೈನ್ ಈಸ್ ಸೈನ್ ಸ್ಕ್ವೇರ್. ಒಂದ್ಸಾರಿ ಬರೆದು ಬಿಡ್ತೀನಿ, ಸೈನ್ ಸ್ಕ್ವೇರ್ 1 ಡಿಗ್ರಿ ಪ್ಲಸ್ ಕಾಸ್ ಇಲ್ಲಿ ಮಲ್ಟಿಪ್ಲೈ ಆದಾಗ ಕಾಸ್ ಇಂಟು ಕಾಸ್ ಈಸ್ ಕಾಸ್ ಸ್ಕ್ವೇರ್ 1 ಡಿಗ್ರಿ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತಂದ್ರೆ 1. ಸೊ ನ್ಯೂಮರೇಟರ್ ಏನಾಯ್ತು ಅಂತಂದ್ರೆ 1 ಆಯ್ತು. ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲಿ ಸೈನ್ 1 ಡಿಗ್ರಿ ಇಂಟು ಕಾಸ್ 1 ಡಿಗ್ರಿ ಅಂತ ಇದೆ. ಓಕೆ, ಈಗ ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ 2 ಮಲ್ಟಿಪ್ಲೈ ಮಾಡಿಬಿಡ್ತೀನಿ. ವಿ ಗೆಟ್ 2 ಡಿವೈಡ್ ಬೈ, ಇದು ನೋಡಿ ಯಾವ ಫಾರ್ಮ್ ಬಂತು ಅಂದ್ರೆ 2 ಸೈನ್ ಥೀಟಾ ಕಾಸ್ ಥೀಟಾ ಫಾರ್ಮ್ ಬಂತು. ಯಾಕಂದ್ರೆ ನೋಡಿ ಸೈನ್ 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 ಇದೆ, ಇದನ್ನ ಇನ್ ಟರ್ಮ್ಸ್ ಆಫ್ ಸೈನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಮಲ್ಟಿಪ್ಲೈ ಆದ್ರೆ 2 ಸೈನ್ ಥೀಟಾ, ಸರಿ 2 ಸೈನ್ ಥೀಟಾ ಕಾಸ್ ಥೀಟಾ ಆಯ್ತು ಅಂದ್ರೆ ಇದನ್ನೇನಂತ ಬರಿಬಹುದು ಅಂದ್ರೆ ಸೈನ್ 2 ಥೀಟಾ ಅಂತ ಬರಿಬಹುದು. ಬಟ್ ಥೀಟಾ ಅಂತಂದ್ರೆ ನಮ್ದೇನಿದೆ ಇಲ್ಲಿ 1 ಡಿಗ್ರಿ ಅಂತ ಇದೆ. ಸೊ ಸೈನ್ 2 ಇಂಟು 1 ಡಿಗ್ರಿ ಈಸ್ ನಥಿಂಗ್ ಬಟ್ ಸೈನ್ 2 ಡಿಗ್ರಿ. 2 ಇಂಟು 1 ಡಿಗ್ರಿ ಇಸ್ 2 ಡಿಗ್ರಿ. ದೇರ್ ಫೋರ್ 2 ಡಿವೈಡೆಡ್ ಬೈ ಸೈನ್ 2 ಡಿಗ್ರಿ. 2 ಡಿವೈಡೆಡ್ ಬೈ ಸೈನ್ 2 ಡಿಗ್ರಿ ಅಂದ್ರೆ ಆಪ್ಷನ್ ಎ ಕರೆಕ್ಟ್. Next question, if sin x plus sin y equal to half 1 by 2 and cos x plus cos y equal to 1, then tan of x plus y ಇದನ್ನ ನಾವು ಫೈಂಡ್ ಮಾಡಬೇಕು. ಇಲ್ಲೂ ಅಷ್ಟೇ ಫಾರ್ಮುಲಾಗಳು sin x plus sin y ಮತ್ತು cos x plus cos y ಫಾರ್ಮುಲಾನ ಅಪ್ಲೈ ಮಾಡಬೇಕು. ಏನು ಕೊಟ್ಟಿದ್ದಾರೆ ಇಲ್ಲಿ sin x plus sin y equal to 1 by 2 ಇದೆ. sin x plus sin y ಅಂತಂದ್ರೆ 2 sin x plus y by 2 cos x minus y by 2 ಫಾರ್ಮುಲಾ ಇದು. 2 sin x plus y by 2 into cos x minus y by 2 it is equal to 1 by 2. Okay, now here ಇದನ್ನ ಈಕ್ವೇಶನ್ ನಂಬರ್ 1 ಅಂತ ಅನ್ಕೊಳ್ರಿ. ಇನ್ನು cos x plus cos y equal to 1 ಅಂತ ಇದೆ. cos x plus cos y equal to 1. ಇಲ್ಲೂ ಅಷ್ಟೇ cos x plus cos y ಫಾರ್ಮುಲಾ ಅಪ್ಲೈ ಮಾಡಿದ್ರೆ 2 cos x plus y by 2 into cos x minus y by 2 cos x minus y by 2 it is equal to 1. Call this as equation number 2. ಒಂದು ಅಬ್ಸರ್ವ್ ಮಾಡಿದ್ರೆ ಈಕ್ವೇಶನ್ ನಂಬರ್ 1 ಮತ್ತು ಈಕ್ವೇಶನ್ ನಂಬರ್ 2 ನಲ್ಲಿ cos of x minus y by 2 cos of x minus y by 2 ಕಾಮನ್ ಇದೆ. ಡಿವೈಡ್ ಮಾಡಿಬಿಟ್ರೆ ಇವೆರಡು ಕ್ಯಾನ್ಸಲ್ ಆಗಿಬಿಡ್ತವೆ. ಆಮೇಲೆ ಸೈನ್ ಮತ್ತು ಕಾಸ್ ಡಿವೈಡ್ ಮಾಡಿದ್ರೆ ಸೈನ್ ಬೈ ಕಾಸ್ ಟ್ಯಾನ್ ಬಂದ್ಬಿಡ್ತದೆ.
Therefore, what I will do is equation number 1 divided by equation number 2 ಮಾಡ್ತೀನಿ. ಡಿವೈಡ್ ಮಾಡಿದಾಗ ಇಲ್ಲೇ ಮಾಡ್ಬಿಡ್ತೀನಿ ನೋಡ್ರಿ. ಈ 2 ಕ್ಯಾನ್ಸಲ್ ಆಗುತ್ತೆ ಡಿವೈಡ್ ಮಾಡಿದಾಗ. 2 ಕ್ಯಾನ್ಸಲ್ ಆಯ್ತು. ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಬೈ ಟು ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಬೈ ಟು ಏನಾಗುತ್ತೆ? ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಬೈ ಟು ಆಗುತ್ತೆ. ಈ ಕಾಸ್ ಎಕ್ಸ್ ಮೈನಸ್ ವೈ ಬೈ ಟು ಕಾಸ್ ಎಕ್ಸ್ ಮೈನಸ್ ವೈ ಬೈ ಟು ಕ್ಯಾನ್ಸಲ್ ಆಯ್ತು. ಇನ್ನು 1/2 by 1 ಅಂತಂದ್ರೆ 1/2 ಅಂತಾನೆ ಅರ್ಥ. 1/2 ಡಿವೈಡ್ ಬೈ 1 ಅಂತಂದ್ರೆ 1/2. ಸೊ tan ಆಫ್ ಎಕ್ಸ್ ಪ್ಲಸ್ ವೈ ಬೈ ಟು ಈಕ್ವಲ್ ಟು 1/2 ಆಯ್ತು. ಈಗ ಒಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ ಗೊತ್ತಾ? tan 2 ಥೀಟಾ ಈಕ್ವಲ್ ಟು 2 tan ಥೀಟಾ ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ ಥೀಟಾ. tan 2 ಥೀಟಾ ಈಕ್ವಲ್ ಟು 2 tan ಥೀಟಾ ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ ಥೀಟಾ. ಇದು ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ನನಗೆ ಬೇಕಾಗಿರೋದು ಎಕ್ಸ್ ಪ್ಲಸ್ ವೈ, ಬಟ್ ಇಲ್ಲಿ ಇದೆ ಎಕ್ಸ್ ಪ್ಲಸ್ ವೈ ಬೈ 2 ಇದೆ. ನಾನೇನಾದ್ರೆ ಇದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 ಕ್ಯಾನ್ಸಲ್ ಆಗಿ tan ಆಫ್ ಎಕ್ಸ್ ಪ್ಲಸ್ ವೈ ಉಳಿಯುತ್ತೆ. ಇಲ್ಲಿ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನೋಡಿ ಅದು ಯಾವ ಫಾರ್ಮಿಗೆ ಬರುತ್ತೆ ಅಂತಂದ್ರೆ tan 2 ಇಂಟು ಎಕ್ಸ್ ಪ್ಲಸ್ ವೈ ಬೈ 2 ಫಾರ್ಮಿಗೆ ಬರುತ್ತೆ. ನಾನು ಇದನ್ನ ಏನಂತ ಇಮ್ಯಾಜಿನ್ ಮಾಡ್ತೀನಿ ಅಂತಂದ್ರೆ tan 2 ಥೀಟಾ ಅಂತ ಇಮ್ಯಾಜಿನ್ ಮಾಡ್ತೀನಿ. ಸೊ ಈ ಇಮ್ಯಾಜಿನೇಷನ್ ನಿಮಗೆ ಬರಬೇಕು. ಸೊ tan 2 ಥೀಟಾ ಅಂತಂದ್ರೆ 2 tan ಥೀಟಾ ಡಿವೈಡ್ ಬೈ 1 ಮೈನಸ್ tan ಸ್ಕ್ವೇರ್ ಥೀಟಾ. ರೀಪ್ಲೇಸ್ ಥೀಟಾ ಬೈ ಎಕ್ಸ್ ಪ್ಲಸ್ ವೈ ಬೈ 2 ಏನಾಗುತ್ತೆ ಅವಾಗ? tan 2 ಇಂಟು ಎಕ್ಸ್ ಪ್ಲಸ್ ವೈ ಬೈ 2 ಇಂದ ರೀಪ್ಲೇಸ್ ಮಾಡಿದಾಗ ಲೆಫ್ಟ್ ಸೈಡ್ tan 2 ಇಂಟು ಎಕ್ಸ್ ಪ್ಲಸ್ ವೈ ಬೈ 2 ಇಟ್ ಈಸ್ ಈಕ್ವಲ್ ಟು 2 tan ಥೀಟಾ ಅಂತಂದ್ರೆ ಎಕ್ಸ್ ಪ್ಲಸ್ ವೈ ಬೈ 2 ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ ಬೈ 2. ಇಲ್ಲಿ 2 ಕ್ಯಾನ್ಸಲ್ ಆದ್ರೆ ಲೆಫ್ಟ್ ಸೈಡ್ ಅಲ್ಲಿ tan ಆಫ್ ಎಕ್ಸ್ ಪ್ಲಸ್ ವೈ ಉಳಿತು. ಸೊ ನಮಗೆ ಬೇಕಾಗಿರೋದು ಕೂಡ ಅದನ್ನೇ. ಅಂಡ್ ಇಟ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ tan ಆಫ್ ಎಕ್ಸ್ ಪ್ಲಸ್ ವೈ ಬೈ 2 ಅಂತಂದ್ರೆ 1/2. ಸೊ ನ್ಯೂಮರೇಟರ್ ಅಲ್ಲಿ 1/2 ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ ಅಂತ ಇದೆ, therefore 1/2 ಹೋಲ್ ಸ್ಕ್ವೇರ್. ಇಲ್ಲಿ 2 ಕ್ಯಾನ್ಸಲ್ ಆದ್ರೆ ನ್ಯೂಮರೇಟರ್ ಅಲ್ಲಿ 1 ಉಳಿತು. ಇಲ್ಲಿ ಎರೇಸ್ ಮಾಡ್ಕೊಂಡು ಬೇಡ. ನ್ಯೂಮರೇಟರ್ ಅಲ್ಲಿ 1, ಡಿನಾಮಿನೇಟರ್ ಅಲ್ಲಿ 1 ಮೈನಸ್ 1/2 ಹೋಲ್ ಸ್ಕ್ವೇರ್ ಇದೆ. ಸೊ tan ಆಫ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 1 ಡಿವೈಡೆಡ್ ಬೈ 1 ಮೈನಸ್ 1 ನ ಸ್ಕ್ವೇರ್ ಮಾಡಿದ್ರೆ 1, 2 ನ ಸ್ಕ್ವೇರ್ ಮಾಡಿದ್ರೆ 4. ಸೊ ಇಟ್ ಈಸ್ ಈಕ್ವಲ್ ಟು 1 ಡಿವೈಡ್ ಬೈ 1 ಮೈನಸ್ 1/4 ಅಂತಂದ್ರೆ 3/4. ಯಾಕಂದ್ರೆ 1 ಅಂದ್ರೆ ಫುಲ್, 1/4 ಅಂದ್ರೆ ಕ್ವಾರ್ಟರ್. ಅಥವಾ LCM ತಗೊಂಡ್ರೆ ಇಲ್ಲಿ 4 ಆಗುತ್ತೆ. 4 ಮೈನಸ್ 1 ಇಸ್ 3 ಡಿವೈಡ್ ಬೈ 4. ಡಿನಾಮಿನೇಟರ್ ಅಲ್ಲಿ 3/4 ಅಂತ ಇರೋದ್ರಿಂದ ಫ್ರಾಕ್ಷನ್ ಕೆಳಗಡೆ ಫ್ರಾಕ್ಷನ್ ಬಂದ್ರೆ ಕೆಳಗಡೆ ಇರತಕ್ಕಂತ ಫ್ರಾಕ್ಷನ್ ರೆಸಿಪ್ರೋಕಲ್ ಆಗಬೇಕು. therefore 1 ಇಂಟು 3/4 ಅನ್ನೋದು 4/3 ಆಗುತ್ತೆ. therefore we get 4/3. therefore option B correct.